ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕಳೆದ ಟೆಕ್ ನ್ಯೂಸಲ್ಲಿ ನಾನು ಹೇಳಿದ್ದೆ, ಇದೇ ಜೂನ್ 21ನೇ ತಾರೀಕು ಬರೋ ಭಾನುವಾರ ನಾನೊಂದು ಈವೆಂಟನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಲೈವ್ ಟಾಕ್ ಶೋ, ಕಾಮಿಡಿ ಇರುತ್ತೆ, ಟೆಕ್ ಬಗ್ಗೆನೂ ಕೂಡ ಮಾತನಾಡ್ತೀನಿ ಅಂತೆಲ್ಲ ಹೇಳಿದ್ದೆ. ಸೊ ಇದಕ್ಕೆ ಟಿಕೆಟ್ ಇರುತ್ತೆ ಆಯಿತಾ, ಬುಕ್ ಮೈ ಶೋ ₹200 ಟಿಕೆಟ್. ನಾನೇನು ಅಂದ್ಕೊಂಡೆ, ಅಯ್ಯೋ ನಮ್ಮ ಆಡಿಯನ್ಸು ಸಾವಿರಾರು ಜನ ಇದ್ದಾರೆ, 100 ಜನ ಟಿಕೆಟ್ ತಗೊಳ್ಳಲ್ವಾ ಅಂತ ಅಂದ್ಕೊಂಡೆ ಹೇಳಿದೆ. ಬಟ್ ನೋಡಿದ್ರೆ 40 ಜನ ಬುಕ್ ಮಾಡಿದರೆ, 40 ಜನನೂ ಸಣ್ಣ ನಂಬರ್ ಅಲ್ಲ, ದೊಡ್ಡ ನಂಬರ್ ಆಯಿತಾ. ಬಟ್ ಸ್ಟಿಲ್ ಇನ್ನೂ ಟೈಮ್ ಇದೆ, ಭಾನುವಾರ ತನಕ ನೋಡಿ ತಗೊಳ್ಳೋರು ಬುಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ಏನೋ ಒಂದು ಸ್ಪೆಷಲ್ ಇರುತ್ತೆ ಆಯಿತಾ, ನಮ್ಮ ಆಡಿಯನ್ಸ್ಗೆ ಅಂದ್ಬಿಟ್ಟು ಕಷ್ಟಪಟ್ಟು ಸ್ಪೆಷಲ್ಲಾಗಿ ಏನೋ ಒಂದು ಮಾಡ್ತಾಯಿದ್ದೀನಿ. ಸೊ ಬರೋರಿಗೆ ಮಾತ್ರ, 100 ಜನಕ್ಕೆ ಮಾತ್ರ, ಮಿಸ್ ಮಾಡ್ಕೊಂಬೇಡಿ. ನಂಗೆ ಗೊತ್ತಿಲ್ಲ ನಾನು ಮತ್ತೆ ಮೀಟಪ್ನ ಮಾಡ್ತೀನೋ ಏನೋ ಗೊತ್ತಿಲ್ಲ ನನಗೆ. ಸೊ ಯಾರೆಲ್ಲ ಇಲ್ಲಿದ್ದೀರಾ ಅಂದರೆ ಬೆಂಗಳೂರಿನಲ್ಲಿರೋರೇ ಯೂಶ್ವಲಿ ಮಾಡ್ತಾರೆ, ಇದೆಲ್ಲ ನಮ್ಮ ಆಡಿಯನ್ಸು ಬೇರೆ ಬೇರೆ ಕಡೆಯಲ್ಲಿ ಇರ್ತಾರಲ್ವ, ಅರ್ಥ ಆಗುತ್ತೆ. ಇಲ್ಲಿರೋರು ಯಾರು ಇದ್ದರೆ ಅಥವಾ ಮೀಟ್ ಮಾಡಬೇಕು ಅಂತ ಇದ್ದವರು ಬನ್ನಿ, ಮಾತಾಡೋಣ. ಏನಾರು ಡೌಟ್ಸ್ ಇರೋ ತಗೊಂಬನ್ನಿ. ಸೊ ಸಿಗ್ತೀನಿ. ಒಟ್ಟಿಗೆ ₹200 ಟಿಕೆಟ್. ನಂಗೆ ಗೊತ್ತು ಫ್ರೀಯಾಗಿ ಬನ್ನಿ ಅಂದರೆ ಬರೋದೇ ಕಷ್ಟ, ಏನೋ ದುಡ್ಡು ಕೊಟ್ಟು ಬರೋದು ಕಷ್ಟನೇ, ಅರ್ಥ ಆಗುತ್ತೆ ನನಗೆ. ನೋಡಿ ಆಯಿತಾ, ಇಂಟ್ರೆಸ್ಟೆಡ್ ಇರೋರು, ದುಡ್ಡಿರೋರು ಬನ್ನಿ, ಬಟ್ ವರ್ತ್ ಇಟ್ ಅಂತೀನಿ ಆಯಿತಾ. 100% ಲಾಸ್ ಇಲ್ಲ, ಗ್ಯಾರಂಟಿ ಕೊಡ್ತೀನಿ ನಾನು. ಬುಕ್ ಮೈ ಶೋ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಲ ಚೆಕ್ ಮಾಡಿ ನೋಡಿ. ಬನ್ನಿ ಡೈರೆಕ್ಟಾಗಿ ಈ ಒಂದು ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಸರ್ಕಾರದವ್ರು ಏನು ಬುದ್ಧಿವಂತರು ಅಂತ ಅಂದರೆ ಟೆಲಿಗ್ರಾಮನ್ನೇ ಬ್ಯಾನ್ ಮಾಡೋವ್ರೆ. ಏನಕ್ಕೆ ಅಂದರೆ ನೀಟಿಂದು ಎಕ್ಸಾಮ್ ಬರ್ತಾ ಇದೆ ಆಯಿತಾ. ನೀಟಿಂದು ಎಕ್ಸಾಮ್ಗೂ ಟೆಲಿಗ್ರಾಮ್ ಬ್ಯಾನ್ ಮಾಡೋದಕ್ಕೂ ಏನು ಸಂಬಂಧ ಅಂತ ಅನ್ನಿಸ್ಬೋದು. ನೀಟಿಂದು ಎಕ್ಸಾಮ್ ಪೇಪರ್ ಲೀಕ್ ಆಗಬಾರ್ದು ಅಂತ ಅದನ್ನು ತಡೆಗಟ್ಟಿದ್ರೆ ಒಂಥರ, ಆದರೆ ಈ ಲೀಕ್ ಆಗಿರುವಂಥ ಪೇಪರು ಸ್ಪ್ರೆಡ್ ಆಗಬಾರ್ದು ಅಂತ ಟೆಲಿಗ್ರಾಮನ್ನು ಬ್ಯಾನ್ ಮಾಡುವಂಥದ್ದು ಯಾವ ಲೆವೆಲ್ ಕಾನ್ಫಿಡೆನ್ಸ್ ಇದೆ ಈ ಸರ್ಕಾರದವ್ರಿಗೆ ಅಂತ ತೋರಿಸುತ್ತೆ. ಅಲ್ಲ ಗುರು, ಈ ಗೌರ್ಮೆಂಟ್ ಅವ್ರಿಗೆ ಪೇಪರ್ ಲೀಕ್ ಆಗೋದನ್ನು ತಡೆಯೋದಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ. ಲೀಕ್ ಆಗಿರುವಂಥದ್ದು ಸ್ಪ್ರೆಡ್ ಆಗಬಾರ್ದು ಅಂತ ಟೆಲಿಗ್ರಾಮನ್ನೇ ಬ್ಯಾನ್ ಮಾಡೋರಲ್ಲ. ಚೆಕ್ ಮಾಡಿ ನೋಡಿ, ಯಾರಿಗೂ ಮೆಸೇಜ್ ಹೋಗ್ತಿಲ್ಲ ಟೆಲಿಗ್ರಾಮಲ್ಲಿ. ಇದು ಹೆಂಗಾಯ್ತು ಅಂದರೆ, ಒಂಥರ ಕಳ್ಳರು ಬ್ಯಾಂಕ್ ಕದಿಯಕ್ಕೆ ಬರ್ತಾರೆ ಅಂತ ಪೊಲೀಸ್ಗಳು ಕಳ್ಳರನ್ನ ಮುಂಚೆನೇ ಹಿಡಿಯೋದು ಬಿಟ್ಟು ಬ್ಯಾಂಕನ್ನು ಕ್ಲೋಸ್ ಮಾಡ್ತಿಲ್ಲ ಅವರು. ಕಳ್ಳರು ಕಾರಲ್ಲಿ ಬಂದು ಬ್ಯಾಂಕಲ್ಲಿರುವಂಥ ದುಡ್ಡನ್ನು ಕಾರಲ್ಲಿ ತುಂಬ್ಕೊಂಡು ಹೋಗ್ತಾರೆ ಅಂತ ಪೊಲೀಸ್ಗಳು ಕಾರನ್ನೇ ಬ್ಯಾನ್ ಮಾಡ್ದಂಗಾಯ್ತು. ಇದ್ಯಾವ ಥರ ಗುರು? ಏನಪ್ಪ, ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಇದೆ. ನೀಟ್ ಎಕ್ಸಾಮನ್ನು ಲೀಕ್ ಆಗಂಗೆ ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಟೆಲಿಗ್ರಾಮಲ್ಲಿ ಈ ಪೇಪರೆಲ್ಲ ಸ್ಪ್ರೆಡ್ ಆಗುತ್ತೆ ಅಂದ್ಬಿಟ್ಟು ಟೆಲಿಗ್ರಾಮನ್ನೇ ಬ್ಯಾನ್ ಮಾಡುವಂಥದ್ದು ಎಷ್ಟು ಸರಿ? ಯೋಚನೆ ಮಾಡಿ, ನಿಮ್ಗೇನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ತಮಿಳ್ನಾಡಲ್ಲಿರುವಂಥ ಟಾಟಾದು ಐಫೋನ್ ಅಸೆಂಬ್ಲಿ ಮಾಡುವಂಥ ಫ್ಯಾಕ್ಟ್ರಿ ಆಲ್ಮೋಸ್ಟ್ ಕ್ಲೋಸ್ ಆಗುವಂಥ ಸ್ಟೇಜ್ಗೆ ಹೋಗಿತ್ತು. ಏನಕ್ಕೆ ಅಂತ ಅಂದರೆ, ಈ ಒಂದು ಫ್ಯಾಕ್ಟ್ರಿಯಿಂದ ಪೊಲ್ಯೂಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ರೀಸನ್ಗೆ ಆಯಿತಾ. ಸೊ ಇದಕ್ಕೆ ನೋಟಿಸನ್ನು ಸಹ ಕೊಟ್ಟಿದ್ರು ತಮಿಳ್ನಾಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು. ಸೊ ಮೋಸ್ಟ್ಲಿ ಈ ಫ್ಯಾಕ್ಟ್ರಿನವರು ಸ್ವಲ್ಪ ದುಡ್ಡನ್ನು ತಿನ್ಸವ್ರೆ ಅಂತ ಕಾಣುತ್ತೆ. ಈಗ ಸ್ವಲ್ಪ ಲಂಚ ಗಿಂಚ ಕೊಟ್ಟಿರ್ತಾರೆ. ಸೊ ಇದೀಗ ಮತ್ತೊಮ್ಮೆ ಆ ಬೋರ್ಡ್ನವರು ಆ ಒಂದು ಪೊಲ್ಯೂಷನ್ ವಾಟರ್ ಟೆಸ್ಟನ್ನು ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಒಳ್ಳೆ ಚೆನ್ನಾಗಿ ದುಡ್ಡನ್ನು ತಿಂದಿರ್ತಾರೆ ಈ ಗೌರ್ನಮೆಂಟ್ನವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಸರ್ಕಾರದವರು ಒಂದರ ಒಳ್ಳೆ ಕೆಲಸ ಮಾಡ್ತವ್ರು. ಏನಪ್ಪ ಅಂತ ಅಂದರೆ, ನೆಕ್ಸ್ಟಿಂದ ನೀವು ಏನು ಎಲೆಕ್ಟ್ರಿಕ್ ಸ್ಕೂಟ್ರ್ಗಳನ್ನ, ಬೈಕ್ಗಳನ್ನ ತಗೋತೀರಾ, ಅದಕ್ಕೆ ಸ್ಟಾರ್ ರೇಟಿಂಗನ್ನು ಕೊಡ್ತಾರೆ. ಈ ಹೋಮ್ ಅಪ್ಲೈನ್ಸಸ್ಗಳಲ್ಲಿ 5 ಸ್ಟಾರ್, 4 ಸ್ಟಾರ್, 3 ಸ್ಟಾರ್ ಈ ಥರ ಎಲ್ಲ ಸ್ಟಾರ್ ಬರುತ್ತಲ್ವ. ಸೊ ಅದೇ ರೀತಿ ಎಲೆಕ್ಟ್ರಿಕ್ ಬೈಕು, ಸ್ಕೂಟ್ರು ಸಹ ಸ್ಟಾರನ್ನು ಕೊಡ್ತಾರಂತೆ. ಈ ಎನರ್ಜಿ ಎಫಿಷಿಯನ್ಸಿ ಸ್ಟಾರ್ ಅಂತ, ಇದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಒಂದೇನೋ ಇದೆ ಆಯಿತಾ. ಸೊ ಆ ಎಂಟಿಟಿನವರು ಈ ಒಂದು ಸ್ಟಾರ್ ಅಂದರೆ ಎಷ್ಟು ಎಫಿಷಿಯನ್ಸಿ ಇದೆ, ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ತಿದ್ದೆಲ್ಲ ನೋಡಿಕೊಂಡು ಸ್ಟಾರ್ ರೇಟಿಂಗನ್ನು ಕೊಡ್ತಾರೆ. ಅದನ್ನು ಹಾನೆಸ್ಟಾಗಿ ಕೊಟ್ಟರೆ ತುಂಬ ಒಳ್ಳೆಯದು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ದುಡ್ಡು ಮಾಡೋದಕ್ಕೆ ಅಂದ್ಬಿಟ್ಟು ಕೆಲವೊಂದು ಕಂಪ್ನಿಗಳು ಮಾಡೋದು ಕೇಳಿದ್ದೀನಿ ನಾನು. ಸ್ವಲ್ಪ ದುಡ್ಡು ಕೊಟ್ಬಿಟ್ಟು 5 ಸ್ಟಾರ್ ರೇಟಿಂಗ್ ಕೊಡೋದರ ಮಾಡ್ತಾರೆ, ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗಲಿ ಅಂತ. ಐ ಹೋಪ್ ಅದು ಮಿಸ್ಯೂಸ್ ಆಗಲ್ಲ ಅಂತ ಅಂದುಕೊಳ್ಳೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಪಿಜ್ಜಾ ಹಟ್ ಬ್ರ್ಯಾಂಡ್ ಏನಿದೆ, ಇದನ್ನು ಇಷ್ಟು ದಿನ ಬ್ರ್ಯಾಂಡ್ಸ್ ಅಂತ ಒಂದು ಕಂಪನಿ
ನಡೆಸ್ತಾ ಇತ್ತು ಆಯಿತಾ. ಅವ್ರದ್ದೇ ಓನರ್ಶಿಪ್ಪಲ್ಲಿ ನಡೆಸ್ತಾ ಇತ್ತು. ಅಮೇರಿಕನ್ ಕಂಪ್ನಿ ಎಮ್ ಬ್ರ್ಯಾಂಡ್ಸ್ ಅಂತ. ಈ ಎಮ್ ಬ್ರ್ಯಾಂಡ್ಸ್ ಅಂಡರು KFC ಬರುತ್ತೆ, ಟ್ಯಾಕೋ ಬೆಲ್ ಬರುತ್ತೆ, ಈ ರೀತಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಬರ್ತವೆ. ಇವರೇನೇ ಪಿಜ್ಜಾ ಹಟ್ಟನ್ನು ಕೂಡ ನಡೆಸ್ತಾ ಇದ್ರು. ಈ ಪಿಜ್ಜಾ ಹಟ್ ಮುಂಚೆ ಪೆಪ್ಸಿ ಅವ್ರ ಹತ್ರ ಇತ್ತು ಆಯಿತಾ. ಪೆಪ್ಸಿ ಅವ್ರ ಹತ್ರ ಈ ಎಮ್ ಬ್ರ್ಯಾಂಡ್ಸ್ ಅವರು ಪರ್ಚೇಸ್ ಮಾಡ್ತಾರೆ. ಇದೀಗ ಈ ಎಮ್ ಬ್ರ್ಯಾಂಡ್ಸ್ ಅವರು ಪಿಜ್ಜಾ ಹಟ್ಟನ್ನು ಸೇಲ್ ಮಾಡಿ ಬಿಸಾಕವ್ರೆ. ಯಾವ ಕಂಪ್ನಿಗೆ ಅಂತ ಅಂದರೆ ಲಾಂಗ್ ರೇಂಜ್ ಕ್ಯಾಪಿಟಲ್ ಅಂತ. ಸೊ ಏನೋ ಪ್ರಾಫಿಟಬಲ್ ಇರಲಿಲ್ಲ ಅಂತ ಕಾಣುತ್ತೆ. ಈ ಲಾಂಗ್ ರೇಂಜ್ ಕ್ಯಾಪಿಟಲ್ ಅವರು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಈ ಒಂದು ಪಿಜ್ಜಾ ಹಟ್ಟನ್ನು ಮತ್ತೆ ರೀಬಿಲ್ಡ್ ಮಾಡ್ಬೋದು. ಏನು ಮಾಡ್ತಾರೋ ಗೊತ್ತಿಲ್ಲ, ಲೋಗೋ ಈಗ ಚೇಂಜ್ ಮಾಡ್ತಾರೆ ಅಥವಾ ಡಿಫ್ರೆಂಟಾಗಿ ಏನೋ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ನಂಗೆ ಅನ್ನಿಸ್ತಂಗೆ ಪ್ರಾಬ್ಲಮ್ ಏನೂ ಆಗೋಲ್ಲ. ನಮ್ಮ ದೇಶದ ಕಂಪ್ನಿ ಒಂದು ನಡೆಸ್ತಾ ಇರೋದು ಇದನ್ನೆಲ್ಲ ಪಿಜ್ಜಾ ಹಟ್ಟೆಲ್ಲ. ಸೊ ಮೋಸ್ಟ್ಲಿ ಅದು ಹೆಂಗೆ ನಡೀತಾ ಇದೆಯೋ ಹಂಗೆ ನಡ್ಕೊಂಡು ಹೋಗುತ್ತೆ. ಅಂಡ್ ಸಣ್ಣ ಪುಟ್ಟ ಚೇಂಜಸನ್ನು ಮಾಡ್ಬೋದೇನೋ ಆಯಿತಾ. $2.7 ಬಿಲಿಯನ್ ಸೇಲ್ ಆಗಿರುವಂಥದ್ದು ಈ ಪಿಜ್ಜಾ ಹಟ್ ಬ್ರ್ಯಾಂಡ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಮ್ಮ ಇಂಡಿಯನ್ ಪೋಸ್ಟ್ ಅವರು ಡ್ರೋನ್ ಬೇಸ್ಡ್ ಮೇಲ್ ಡೆಲಿವರಿಯನ್ನು ತಗೊಂಬರ್ತಾ ಇದ್ದಾರೆ. ಮೇಲನ್ನು ಡ್ರೋನಲ್ಲಿ ಡೆಲಿವರ್ ಮಾಡ್ತಾರಂತೆ. ಮೋಸ್ಟ್ಲಿ ಸೆಲೆಕ್ಟೆಡ್ ಜಾಗಗಳಲ್ಲಿ ಮಾತ್ರ ಮಾಡಬಹುದೇನೋ, ಅಥವಾ ರಿಮೋಟ್ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಹೋಗೋದಕ್ಕಾಗೋದಿಲ್ಲ ಅಲ್ಲೆಲ್ಲಿ ಮೋಸ್ಟ್ಲಿ ಮಾಡ್ಬೋದೇನೋ, ಬೆಟ್ಟದ ಮೇಲೆಲ್ಲ ಕಳಿಸ್ಬೇಕು, ಆ ಥರ ಟೈಮಲ್ಲಿ ಯೂಸ್ ಆಗ್ಬೋದೇನೋ. ಬಟ್ ಈ ಸಿಟಿಗಳೆಲ್ಲ ಮಾಡೋದಕ್ಕಾಗಲ್ಲ. ಒಳ್ಳೆಯದು, ಅಟ್ಲೀಸ್ಟ್ ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು UK ಯುನೈಟೆಡ್ ಕಿಂಗ್ಡಮಲ್ಲಿ ಅಂಡರ್-16 ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಮಾಡಿ ಬಿಸಾಕೋರೆ. ತುಂಬ ಒಳ್ಳೆ ಕೆಲಸ. ನಮ್ಮ ದೇಶದಲ್ಲಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಆಯಿತಾ. ಅಫಿಷಿಯಲ್ ಆಗಿ ಸ್ಟ್ರಿಕ್ಟಾಗಿ ಆಗಬೇಕು ಆಯಿತಾ. ಸೊ ಅಂಡರ್-16 ಇದ್ಯಾವುದನ್ನು ಕೂಡ ಯೂಸ್ ಮಾಡೋವಾಗಿಲ್ಲ. ಟಿಕ್ಟಾಕು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಸ್ನ್ಯಾಪ್ಚಾಟ್, ಈವನ್ ಯೂಟ್ಯೂಬ್ X ಇದ್ಯಾವುದನ್ನು ಕೂಡ ಮಕ್ಕಳು ಯೂಸ್ ಮಾಡುವ ಆಗಿಲ್ಲ. ಸೂಪರ್ ಗುರು, ಬರಬೇಕು. ಹೌದು, ನಮ್ಮ ಆಡಿಯನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಅಟ್ಲೀಸ್ಟ್ ಮಕ್ಕಳು ಈ ಜನ್ರೇಷನ್ನವರು ಹಿಂಗೆ ಅಂದರೆ ಇಲ್ಲದೇ ಇರೋ ಪ್ರಾಬ್ಲಮ್ ಎಲ್ಲ ತಲೆ ಮೇಲೆ ಹಾಕೊಂಡಿರ್ತಾರೆ. ಜಗತ್ತಿನ ಜ್ಞಾನ ಬೇಗ ಬಂದ್ಬಿಡುತ್ತೆ. ಇದಕ್ಕಿಂತ ಹೋಗಲಿ ಬಿಡಿ, ಸ್ವಲ್ಪ ವ್ಯೂಸ್ ಹೋಗಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಮಕ್ಕಳು ಮೈಂಡ್ ಸೆಟ್ ಚೆನ್ನಾಗಾಗುತ್ತಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾ ಲಿಟ್ರಲಿ ಟೆಕ್ನಾಲಜಿಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಯಿತಾ. ಸೊ ಇವರೊಂದು ಹೊಸ 2 ಮಿನಿಟ್ ಫಾಸ್ಟ್ ಚಾರ್ಜರ್ನ ತಗೊಂಬಂದಿದ್ದಾರೆ. ಇದು ಬಸ್ಸನ್ನು ಚಾರ್ಜ್ ಮಾಡುತ್ತೆ ಆಯಿತಾ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಗಳು ಅಥವಾ ಯಾವುದೋ ಒಂದು ಬಸ್ಗಳು ಅಂತ ಅಂದ್ಕೊಳ್ಳಿ ಆಯಿತಾ. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಗಳು ಚಾರ್ಜ್ ಆಗಬೇಕು ಅಂದರೆ ಓವರ್ನೈಟು ಒಂದು 2-3 ಅವರ್ 10 ಅವರೆಲ್ಲ ನಿಲ್ಲಿಸ್ಬೇಕಾಗತ್ತೆ ಚಾರ್ಜಿಂಗಿಗೆ. ಬಟ್ ಇವ್ರು ಹೆಂಗೆ ಮಾಡಿದ್ದಾರೆ ಅಂದರೆ ಫಾಸ್ಟ್ ಚಾರ್ಜರ್ನ ತಗೊಂಬಂದರು. ಬರೀ 2 ನಿಮಿಷಕ್ಕೆ ಚಾರ್ಜ್ ಆಗುತ್ತಂತೆ. ಸೊ ಈ ಚಾರ್ಜರ್ ಎಲ್ಲಪ್ಪ ಇರುತ್ತೆ ಅಂತ ಅಂದರೆ ಬಸ್ ಹೋಗ್ಬೇಕಾದ್ರೆ ಪ್ರತಿ ಕಡೆ ಸ್ಟಾಪ್ ಮಾಡುತ್ತೆ ಗೊತ್ತಾ. ಸೊ ಅದು ಸ್ಟಾಪ್ ಮಾಡಿದಾಗ ಏನು ಬಸ್ ಸ್ಟಾಪ್ ಇರುತ್ತೆ ಅದೇ ಜಾಗದಲ್ಲಿ ಮೇಲ್ಗಡೆಯಿಂದ ಪಾಪ್ ಆಗುತ್ತೆ ಆಯಿತಾ. ಹೊರಗಡೆಗೆ ಬಂದ್ಬಿಟ್ಟು ಚಾರ್ಜರು ಅದು ನಿಲ್ಲಿಸ್ದಾಗೆಲ್ಲ ಚಾರ್ಜ್ ಆಗುತ್ತೆ. ಸೊ ಅದು ಲಿಟ್ರಲಿ ಆ ಬಸ್ ನಿಲ್ಲಿಸುವಂಥ ಅವಶ್ಯಕತೆನೆಲ್ಲ ಚಾರ್ಜಿಂಗಿಗೆ ಕಂಟಿನ್ಯೂಸ್ ಆಗಿ ಚಾರ್ಜ್ ಆಗ್ತೆ. ಪ್ರತಿ ಸ್ಟಾಪಲ್ಲೂ ಕೂಡ ಚಾರ್ಜ್ ಆಗುತ್ತೆ. ಟೆಕ್ನಾಲಜಿ ಹೆಂಗಿದೆ ನೋಡಿ, ಹೆವಿ ಕ್ರೇಜಿ ಮಾತ್ರ. ತುಂಬ ಯುನೀಕಾಗಿ ಮಾಡಿದ್ದಾರೆ. ಈ ಥರ ನಮ್ಮ ದೇಶದಲ್ಲೂ ಕೂಡ ಬರಬೇಕು. ಒಂದು ರೀತಿ ನೋಡಿ, ಹೈಡಲ್ಲಾಗಿ ಒಂದು ಬಸ್ಸನ್ನು ನಿಲ್ಲಿಸೋ ಅವಶ್ಯಕತೆನೇ ಇಲ್ಲ. ಕಂಟಿನ್ಯೂಸ್ ಆಗಿ 24/7 ಬಸ್ಸನ್ನು ಓಡಿಸ್ಬೋದಾಗ. ಸೂಪರ್ ಟೆಕ್ನಾಲಜಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlusನವರು ಅವರ ಫ್ಲ್ಯಾಗ್ಶಿಪ್ ಮತ್ತು ಕೆಲವೊಂದು ಮಿಡ್ ಎಂಡ್ ಫೋನ್ಗಳ ಬೆಲೆಯನ್ನು ಮತ್ತೊಮ್ಮೆ ಜಾಸ್ತಿ ಮಾಡ್ತಾ ಇದ್ದಾರೆ. ಎಷ್ಟು ಜಾಸ್ತಿ ಮಾಡೋರು ಅಂದರೆ ನೋಡಿ ತಲೆ ಕೆಟ್ಟೋಯ್ತು ನನಗೆ. OnePlus 15 ಮುಂಚೆ ಲಾಂಚ್ ಆದಾಗ 72-73 ಸಾವಿರ ರೂಪಾಯಿ ಇತ್ತು ಆಯಿತಾ. ಲಾಂಚಿಂಗ್ ಪ್ರೈಸು 72-73 ಸಾವಿರ ರೂಪಾಯಿ. ಅದಾದಮೇಲೆ ಮತ್ತೆ ಪ್ರೈಸನ್ನು ಜಾಸ್ತಿ ಮಾಡ್ತಾರೆ, 78 ಸಾವಿರ ಮಾಡ್ತಾರೆ. ಅಂದರೆ ಹತ್ತತ್ರ ಒಂದು 5 ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಆಗುತ್ತೆ. ಇದೀಗ ಮತ್ತೊಮ್ಮೆ ಪ್ರೈಸ್ ಜಾಸ್ತಿ ಆಗಿದೆ. ಎಷ್ಟಿರ್ಬೋದು ಬೇಸ್ ವೇರಿಯಂಟಿಗೆ? ಅಮೆಝಾನಲ್ಲಿ ಚೆಕ್ ಮಾಡಿ ನೋಡಿ, ಲಿಟ್ರಲಿ 86 ಸಾವಿರ. ಲಾಂಚಿಂಗ್ ಪ್ರೈಸ್ಗಿಂತ 13 ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಅಂತ ಅಂದರೆ ಯಪ್ಪ ದೇವ್ರೆ, ಈ ಫೋನ್ ತಾಳೋದ್ರ ಬದಲು ಐಫೋನ್ ತಗೊಂಬಿಡ್ಬೋದು ತೆಗಿ. ಹಾಂ, ಏನಂತೀರ? ತುಂಬ ಕಷ್ಟ ಆಗಿದ್ರು. ಆಪಲ್ನವ್ರು ಇಷ್ಟು ಜಾಸ್ತಿ ಮಾಡಿಲ್ಲ. ಲಿಟ್ರಲಿ ಸ್ಟಾರ್ಟಿಂಗೇ ಜಾಸ್ತಿಗೆ ಲಾಂಚ್ ಮಾಡ್ತಾರೆ, ಒಪ್ಕೋತೀನಿ. ಬಟ್ ಸ್ಟಿಲ್ ಈ OnePlusನವರು ಈ ಥರ ಎಲ್ಲ ಮಾಡಿಬಿಟ್ರೆ ಸೇಲ್ಸು ತುಂಬ ಕಷ್ಟ ಇದೆ. ಯಾರು ತಗೋತಾರೆ ಗುರು 85 ಸಾವಿರ ಕೊಟ್ಟು? ಈ ಬಡ್ಜೆಟ್ ಇರೋರು ಯೂಶ್ವಲಿ ಐಫೋನ್ ತಗೋತಾರೆ. ಇಲ್ಲ ಆ್ಯಂಡ್ರಾಯ್ಡ್ ಫ್ಯಾನ್ಸ್ ಆಗಿದೆ ಸ್ಯಾಮ್ಸಂಗ್ ತಗೋತಾರೆ. ಈ OnePlus ಅವ್ರಿಗೆ ಏನು ಅಂದ್ಕೊಂಡವರೆ ಗೊತ್ತಿಲ್ಲ ಆಯಿತಾ. ಹೈಯೆಸ್ಟ್ ವೇರಿಯಂಟು 16 GB 256 GB ವೇರಿಯಂಟು 94 ಸಾವಿರ. ಇನ್ನು Nord C6 Lite ಈ ಒಂದು ಫೋನ್ನ ಬೆಲೆಯನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಲಾಂಚ್ ಆದಾಗ 21 ಸಾವಿರ, ಈಗ 26 ಸಾವಿರ. ಹೆಂಗೆ ತಗೋತೀರಾ? C6 ಲೈಟು ಯಪ್ಪ, Nord 6 ಅಲ್ಲ, C6 ಲೈಟು, C6 ಅಲ್ಲ, C6 ಲೈಟ್. ಅದುವೇ
ಯಪ್ಪ, ಈ ಫೋನೆಲ್ಲ ಮುಂಚೆ 16, 17, 18 ಸಾವಿರ ರೇಂಜಲ್ಲಿ ಇದ್ದಂಥ ಫೋನ್ಗಳಿವೆಲ್ಲ ಈಗ ನೋಡಿದ್ರೆ 25, 26 ಸಾವಿರ ಅಂದರೆ ಕಷ್ಟ ಇದೆ ಗುರು, ಯಾರು ತೊಗೊಳ್ಳಲ್ಲ ಫೋನ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಏರ್ ಇಂಡಿಯಾದವರು ಇಷ್ಟು ದಿನ ಅವ್ರದ್ದು ಫ್ಲೈಟ್ ನೀವು ಹತ್ತಿದ್ರೆ ಗೊತ್ತಿರುತ್ತೆ, ಕಾಂಪ್ಲಿಮೆಂಟ್ರಿ ಮೀಲ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾರೆ ಆಯಿತಾ. ಪ್ರತಿಯೊಬ್ಬರಿಗೂ ಕೊಡ್ತಾರೆ, ನೀವೇನು ಅಡಿಷ್ನಲ್ ಬುಕ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇದೀಗ ಒಂದು ಕಾಂಪ್ಲಿಮೆಂಟ್ರಿ ಮೀಲ್ನ ತೆಗಿತಾ ಇದ್ದಾರೆ, ಸ್ವಲ್ಪ ದುಡ್ಡು ಉಳಿಸೋಣ ಅಂತ, ಅಂದರೆ ಸ್ವಲ್ಪ ಅಫೋರ್ಡಬಲ್ ಫ್ಲೈಟ್ನ ತಗೊಂಬರೋಣ ಅಂದ್ಬಿಟ್ಟು. ಅಂದರೆ ಈ ದುಡ್ಡೇನು ಖರ್ಚಾಗ್ತಿದೆ ಅದನ್ನು ನಿಮ್ಮ ಟಿಕೆಟಲ್ಲಿ ಕಡಿಮೆ ಮಾಡ್ತಾರೆ ಸ್ವಲ್ಪ. ಸೊ ಕಡಿಮೆ ದುಡ್ಡಿಗೆ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. ಸೊ ಏನೋ ಮಾಡ್ತಾರಂತೆ, ಮಾಡಲಿ ಬಿಡಿ. ಅವ್ರು ಕೊಡುವಂಥ ಊಟ ಅಷ್ಟೊಂದೇನು ಚೆನ್ನಾಗೂ ಇರ್ತಿರಲಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಇದೀಗ ಬಂದಿರುವಂಥ ಒಂದು ಲೀಕ್ನ ಪ್ರಕಾರ ಫೋಲ್ಡಬಲ್ ಐಫೋನ್ ನಾವು ಅಂದ್ಕೊಂಡಿದ್ವೋ ಈ ವರ್ಷನೇ ಬಂದ್ಬಿಡುತ್ತೆ ಅಂತ, ಮೋಸ್ಟ್ಲಿ ಮುಂದಿನ ವರ್ಷಕ್ಕೆ ಲಾಂಚ್ ಆಗೋ ಸಾಧ್ಯತೆ ಇದೆ. ಐ ಹೋಪ್ ಈ ವರ್ಷನೇ ಆಗಲಿ, ಇದು ಸುಳ್ಳಾಗಿರಲಿ ಗೊತ್ತಿಲ್ಲ. ಒಟ್ಟಿಗೆ ಮುಂದಿನ ವರ್ಷ ಈ ಕ್ಯಾಮ್ರಾ ಇರುವಂಥ ಏರ್ಪಾಡ್ಸ್ ಜೊತೆಗೆ ಫೋಲ್ಡಬಲ್ ಐಫೋನ್ ಕೂಡ ಬರುತ್ತೆ ಅಂತ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.